ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನಮಸ್ತೆ ಸ್ನೇಹಿತರೆ, ನಾವು ತಾಯ್ನಾಡು ರಾಘವೇಂದ್ರ ಕರ್ವೆ ಗಜಸೇನೆ. ನೋಡಿ, ನಮ್ಮ ನೆಲದಲ್ಲೇ ಇದ್ದು ನಮ್ಮ ಕಾವೇರಿ ನೀರನ್ನು ಕುಡಿದು ನಮ್ಮ ಮಣ್ಣಿನ ಮಕ್ಕಳಿಗೆ ಕೆಲಸ ಕೊಡದೆ, ನಮ್ಮ ಕನ್ನಡ ನಾಡಿನ ಜನತೆಗೆ ಕೆಲಸ ಕೊಡದೆ, ಏನು ಫೋನ್ಪೇ ಮಾಲೀಕ ಸಮೀರ್ ನಿಗಮ್ ಅನ್ನುವ ಒಂದು ವ್ಯಕ್ತಿ ದುಂಡಾವರ್ತನೆ ತೋರಿಸುತ್ತಾನೆ, ದುರಂಕಾರ ತೋರಿಸುತ್ತಾನೆ. ನಿನಗೇನಾದ್ರು ನಾಚಿಕೆ ಮಾನ ಮರ್ಯಾದೆ ಆಗಲ್ವಾ? ನಮ್ಮ ಒಂದು ದುಡ್ಡಿನಲ್ಲಿ ಬದುಕ್ತಾ ಇದೆಯಾ ನೀನು? ನಮ್ಮ ಕನ್ನಡಿಗರ ದುಡ್ಡಿನಲ್ಲಿ ಬದುಕ್ತಾ ಇದೆಯಾ ನೀನು? ಅಂಥದ್ರಲ್ಲಿ ಇವತ್ತು ಕನ್ನಡ ಮಕ್ಕಳಿಗೆ ಏತಕ್ಕೆ ಕೆಲಸ ಕೊಡಬೇಕು, ನನ್ನ ಇಷ್ಟ ನನ್ನ ಭಾಷೆ ಅಂತ ಹೇಳ್ತೀಯಲ್ವಾ? ನಿನ್ನ ತಂದೆಗೆ ನೀನು ತಂದೆ ಅನ್ನೋದೇ ಬೇರೆಯವರಿಗೆ ತಂದೆ ಅಂತ ಹೇಳೋದಕ್ಕಾಗುತ್ತಾ? ಅಥವಾ ನಿನ್ನ ತಾಯಿಗೆ ನೀನು ತಾಯಿ ಅನ್ನೋದೇ ಬೇರೆಯವರಿಗೆ ತಾಯಿ ಅಂತ ಹೇಳೋದಕ್ಕಾಗುತ್ತಾ? ಅದೇ ರೀತಿ ನಮ್ಮ ಮಣ್ಣಲ್ಲಿ ನೀನು ಬದುಕ್ತಾ ಇದೆಯಾ ಅಂದಮೇಲೆ, ನಮ್ಮ ಕಾವೇರಿ ನೀರನ್ನು ಕುಡಿತಾ ಇದೆಯಾ ಅಂದಮೇಲೆ, ಇಲ್ಲಿ ನೀನು ಕನ್ನಡಿಗರಿಗೆ ಆದ್ಯತೆ ಕೊಡಲೇಬೇಕು, ಕನ್ನಡ ಭಾಷೆಗೆ ಆದ್ಯತೆ ಕೊಡಲೇಬೇಕು, ಕನ್ನಡದ ಮಕ್ಕಳಿಗೆ ಕೆಲಸ ಕೊಡಲೇಬೇಕು. ಅದನ್ನು ಪಟ್ಟು ಮನಗಂಡು ನೀನು ಇಲ್ಲಿ ಕಾರ್ಯನಿರ್ವಹಿಸು. ಈಗಾಗಲೇ ನಿನ್ನ ಫೋನ್ಪೇ ಏನೆಲ್ಲ ಇದೆಯಾ ಸಮೀರ್ ನಿಗಮ್ ಅನ್ನುವ ವಿಚಿತ್ರ ಹೆಸರಿಟ್ಕೊಂಡಿರುವ ನೀನು, ಇವತ್ತು ನಿನ್ನ ಫೋನ್ಪೇನ ನಾವೆಲ್ಲ ಕನ್ನಡಿಗರು ಬಂದ್ ಮಾಡಿದ್ದೇವೆ. ಮುಂದೆ ಯಾವತ್ತೂ ಸಹ ಕನ್ನಡಿಗರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ, ಇವನ ಫೋನ್ಪೇಯನ್ನು ಉಪಯೋಗಿಸಬೇಡಿ. ಇಂಥ ಒಂದು ದುರಾವರ್ತನೆ ತೋರಿಸುವ ದುರಂಕಾರಿಯನ್ನು ನಾವು ಒಂದು ಬದಿಗೊತ್ತುವ ಕೆಲಸವನ್ನು ಕನ್ನಡಿಗರು ಸೇರಿ ಮಾಡೋಣ ಅಂತ ಹೇಳ್ತಾ ಯಾವತ್ತಿನ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನೀನೇನಾದರೂ ಕನ್ನಡ ನೆಲದಲ್ಲಿ ಬದುಕಬೇಕು ಅಂದರೆ ನೀನು ಕನ್ನಡ ಮಕ್ಕಳಿಗೆ ಕೆಲಸ ಕೊಡಲೇಬೇಕು, ಕನ್ನಡಕ್ಕೆ ಆದ್ಯತೆ ಕೊಡಲೇಬೇಕು. ಧನ್ಯವಾದಗಳು. ನಮಸ್ತೆ ಸ್ನೇಹಿತರೆ, ನಾವು ತಾಯ್ನಾಡು ರಾಘವೇಂದ್ರ ಕರ್ವೆ ಗಜಸೇನೆ. ನೋಡಿ, ನಮ್ಮ ನೆಲದಲ್ಲೇ ಇದ್ದು ನಮ್ಮ ಕಾವೇರಿ ನೀರನ್ನು ಕುಡಿದು ನಮ್ಮ ಮಣ್ಣಿನ ಮಕ್ಕಳಿಗೆ ಕೆಲಸ ಕೊಡದೆ, ನಮ್ಮ ಕನ್ನಡ ನಾಡಿನ ಜನತೆಗೆ ಕೆಲಸ ಕೊಡದೆ, ಏನು ಫೋನ್ಪೇ ಮಾಲೀಕ ಸಮೀರ್ ನಿಗಮ್ ಅನ್ನುವ ಒಂದು ವ್ಯಕ್ತಿ ದುಂಡಾವರ್ತನೆ ತೋರಿಸುತ್ತಾನೆ, ದುರಂಕಾರ ತೋರಿಸುತ್ತಾನೆ. ನಿನಗೇನಾದ್ರು ನಾಚಿಕೆ ಮಾನ ಮರ್ಯಾದೆ ಆಗಲ್ವಾ? ನಮ್ಮ ಒಂದು ದುಡ್ಡಿನಲ್ಲಿ ಬದುಕ್ತಾ ಇದೆಯಾ ನೀನು? ನಮ್ಮ ಕನ್ನಡಿಗರ ದುಡ್ಡಿನಲ್ಲಿ ಬದುಕ್ತಾ ಇದೆಯಾ ನೀನು? ಅಂಥದ್ರಲ್ಲಿ ಇವತ್ತು ಕನ್ನಡ ಮಕ್ಕಳಿಗೆ ಏತಕ್ಕೆ ಕೆಲಸ ಕೊಡಬೇಕು, ನನ್ನ ಇಷ್ಟ ನನ್ನ ಭಾಷೆ ಅಂತ ಹೇಳ್ತೀಯಲ್ವಾ? ನಿನ್ನ ತಂದೆಗೆ ನೀನು ತಂದೆ ಅನ್ನೋದೇ ಬೇರೆಯವರಿಗೆ ತಂದೆ ಅಂತ ಹೇಳೋದಕ್ಕಾಗುತ್ತಾ? ಅಥವಾ ನಿನ್ನ ತಾಯಿಗೆ ನೀನು ತಾಯಿ ಅನ್ನೋದೇ ಬೇರೆಯವರಿಗೆ ತಾಯಿ ಅಂತ ಹೇಳೋದಕ್ಕಾಗುತ್ತಾ? ಅದೇ ರೀತಿ ನಮ್ಮ ಮಣ್ಣಲ್ಲಿ ನೀನು ಬದುಕ್ತಾ ಇದೆಯಾ ಅಂದಮೇಲೆ, ನಮ್ಮ ಕಾವೇರಿ ನೀರನ್ನು ಕುಡಿತಾ ಇದೆಯಾ ಅಂದಮೇಲೆ, ಇಲ್ಲಿ ನೀನು ಕನ್ನಡಿಗರಿಗೆ ಆದ್ಯತೆ ಕೊಡಲೇಬೇಕು, ಕನ್ನಡ ಭಾಷೆಗೆ ಆದ್ಯತೆ ಕೊಡಲೇಬೇಕು, ಕನ್ನಡದ ಮಕ್ಕಳಿಗೆ ಕೆಲಸ ಕೊಡಲೇಬೇಕು. ಅದನ್ನು ಪಟ್ಟು ಮನಗಂಡು ನೀನು ಇಲ್ಲಿ ಕಾರ್ಯನಿರ್ವಹಿಸು. ಈಗಾಗಲೇ ನಿನ್ನ ಫೋನ್ಪೇ ಏನೆಲ್ಲ ಇದೆಯಾ ಸಮೀರ್ ನಿಗಮ್ ಅನ್ನುವ ವಿಚಿತ್ರ ಹೆಸರಿಟ್ಕೊಂಡಿರುವ ನೀನು, ಇವತ್ತು ನಿನ್ನ ಫೋನ್ಪೇನ ನಾವೆಲ್ಲ ಕನ್ನಡಿಗರು ಬಂದ್ ಮಾಡಿದ್ದೇವೆ. ಮುಂದೆ ಯಾವತ್ತೂ ಸಹ ಕನ್ನಡಿಗರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ, ಇವನ ಫೋನ್ಪೇಯನ್ನು ಉಪಯೋಗಿಸಬೇಡಿ. ಇಂಥ ಒಂದು ದುರಾವರ್ತನೆ ತೋರಿಸುವ ದುರಂಕಾರಿಯನ್ನು ನಾವು ಒಂದು ಬದಿಗೊತ್ತುವ ಕೆಲಸವನ್ನು ಕನ್ನಡಿಗರು ಸೇರಿ ಮಾಡೋಣ ಅಂತ ಹೇಳ್ತಾ ಯಾವತ್ತಿನ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನೀನೇನಾದರೂ ಕನ್ನಡ ನೆಲದಲ್ಲಿ ಬದುಕಬೇಕು ಅಂದರೆ ನೀನು ಕನ್ನಡ ಮಕ್ಕಳಿಗೆ ಕೆಲಸ ಕೊಡಲೇಬೇಕು, ಕನ್ನಡಕ್ಕೆ ಆದ್ಯತೆ ಕೊಡಲೇಬೇಕು. ಧನ್ಯವಾದಗಳು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.